ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ಇವತ್ತಿನ ವೀಕ್ಲಿ ಅಪ್ಡೇಟ್ಸ್ ವಿಡಿಯೋಗೆ ಸುಸ್ವಾಗತ. ಅನೌನ್ಸ್ಮೆಂಟ್ಸ್. ಸೆಪ್ಟೆಂಬರ್ 11ಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಸಖತ್ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ಬರ್ತಾ ಇದೆ. ಅದೇ ವಿಡಿಯೋ. ಎಸ್, ಸಿನಿಮಾದ ಹೆಸರೇ ವಿಡಿಯೋ. ನೀವು ಬ್ಲಿಂಕ್ ಅನ್ನುವಂತಹ ಒಂದು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನೋಡಿರ್ತೀರಲ್ವಾ, ಅದೇ ಸಿನಿಮಾದ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು ಅವರು ಈ ಕಂಪ್ಲೀಟ್ ಫೌಂಡ್ ಫುಟೇಜ್ ಹಾರರ್ ಥ್ರಿಲ್ಲರ್ ಜೊತೆಗೆ ಬರ್ತಾ ಇದ್ದಾರೆ. ಸ್ವಲ್ಪ ಯೂಟ್ಯೂಬರ್ಗಳು ಒಂದು ಹಾಂಟೆಡ್ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಟ್ ಮಾಡುವಂತಹ ಕತೆ ಈ ಸಿನಿಮಾದಲ್ಲಿದೆ. ಇದು ಎಷ್ಟು ಭಯಂಕರವಾಗಿದೆ ಅಂದ್ರೆ ಕೇವಲ ಹಾರರ್ ಕಂಟೆಂಟ್ ಗಾಗಿನೇ ಈ ಸಿನಿಮಾಗೆ ಸೆನ್ಸಾರ್ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಈ ಸಿನಿಮಾವನ್ನ ನಟ ದೀಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದು, ದೀಕ್ಷಿತ್ ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ರೂಮರ್ಸ್ ಇದೆ. ದೀಕ್ಷಿತ್ ಜೊತೆಗೆ ಭರತ್, ಜೀವನ್ ಶಿವಕುಮಾರ್, ಪ್ರಿಯಾ ಜೆ ಆಚಾರ್ ಮತ್ತು ನಲ್ಮೆ ನಾಚಿಯಾರ್ ಅವರಂತಹ ಯಂಗ್ ಕಾಸ್ಟ್ ಕೂಡ ಸಿನಿಮಾದಲ್ಲಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹಾಲಿವುಡ್ ಸ್ಟೈಲ್ ನಲ್ಲಿ ರಿಲೀಸ್ಗೂ 20 ದಿನ ಮುಂಚೆನೆ ಆಯ್ದ ವೀಕ್ಷಕರಿಗೆ ಶೋ ಬಿಫೋರ್ ದ ಶೋ ಅಂತ ಸ್ಪೆಷಲ್ ಸ್ಕ್ರೀನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಚಿತ್ರತಂಡಕ್ಕೆ ಕಂಟೆಂಟ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಇನ್ನು ಸೆಪ್ಟೆಂಬರ್ 18ಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಭರವಸೆಯ ಸಿನಿಮಾ ರಿಲೀಸ್ ಆಗ್ತಿದೆ. ಅದೇ ಸಿಟಿ ಲೈಟ್ಸ್. ಸಿನಿಮಾದಲ್ಲಿ ನಮ್ಮ ವಿನಯ್ ರಾಜ್ಕುಮಾರ್ ಹಾಗೂ ಮೋನಿಶಾ ವಿಜಯ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂದ್ರೆ, ಇದೊಂದು ಮುಗ್ಧ ಹಳ್ಳಿ ಜೋಡಿಯ ಕತೆ. ಲೈಫ್ ನಲ್ಲಿ ಏನಾದ್ರೂ ಸಾಧಿಸಬೇಕು, ಒಂದು ಒಳ್ಳೆ ಬದುಕು ಕಟ್ಕೋಬೇಕು ಅಂತ ಸಾವಿರಾರು ಕನಸುಗಳನ್ನ ಹೊತ್ತು ಅವರು ಬೆಂಗಳೂರಿಗೆ ಬರ್ತಾರೆ. ಆದ್ರೆ ಈ ದೊಡ್ಡ ಸಿಟಿಯ ಲೈಫು ಅವ್ರು ಅನ್ಕೊಂಡಷ್ಟು ಸುಲಭವಾಗಿರಲ್ಲ. ಇಲ್ಲಿ ಬದುಕೋದಕ್ಕೆ ಅವರು ಪಡುವಂತಹ ಕಷ್ಟಗಳು, ಸರ್ವೈವಲ್ಗಾಗಿ ದಿನನಿತ್ಯ ಮಾಡುವಂತಹ ಹೋರಾಟ, ಇದೆಲ್ಲದರ ಮಧ್ಯೆ ಆ ಜೋಡಿಯ ಪ್ರೀತಿ ಮತ್ತು ನಂಬಿಕೆ ಹೇಗೆ ಪರೀಕ್ಷೆಗೆ ಒಳಗಾಗುತ್ತೆ ಅನ್ನೋದೇ ಸಿಟಿ ಲೈಟ್ ಸಿನಿಮಾದ ಹೈಲೈಟ್. ಹಳ್ಳಿಯಿಂದ ಸಿಟಿಗೆ ಬಂದು ಕಷ್ಟಪಟ್ಟು ಬದುಕನ್ನ ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಕಾಣುತ್ತೆ. ಈ ಸಿನಿಮಾ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಿದೆ. ಬಿಗ್ ಅಪ್ಡೇಟ್ಸ್. KGF ನಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಇದೆ. ರೀಸೆಂಟ್ ಆಗಿ ಯಶ್ ಅವರು ರಜತ್ ಶರ್ಮಾ ಅವರ ಫೇಮಸ್ ಶೋ ಆಪ್ಕಿ ಅದಾಲತ್ಗೆ ಹೋಗಿದ್ರು. ಅಲ್ಲಿ ತಮ್ಮ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಯಶ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಖಂಡಿತ ಥ್ರಿಲ್ ಆಗ್ತೀರಾ. ಆ ಶೋ ನೋಡಿಲ್ದೇ ಇದ್ದವ್ರಿಗೆ ಒಂದು ಕ್ವಿಕ್ ಹೈಲೈಟ್ಸ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇದು ಮಕ್ಕಳಿಗಲ್ಲ, ದೊಡ್ಡೋರ್ಗಾಗಿ. ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ಕಂಟೆಂಟ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಶ್ ಅವರು ಸಖತ್ ಸ್ಟ್ರಾಂಗ್ ಆಗಿ ಆನ್ಸರ್ ಮಾಡಿದ್ರು. ಈ ಸಿನಿಮಾ ಮಕ್ಕಳಿಗಲ್ಲ, ಹಾಗೆ ತಲೆಯಲ್ಲಿ ಇನ್ನು ಮಕ್ಳು ತರ ಯೋಚನೆ ಮಾಡೋರ್ಗೂ ಅಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಸಿನಿಮಾದ ಟೈಟಲ್ ಜೊತೆಗೆ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂತಹ ಟ್ಯಾಗ್ ಲೈನ್ ಕೂಡ ಇದೆ. ಹಾಗಾಗಿ ಚಿಕ್ಕ ಮಕ್ಕಳು ದಯವಿಟ್ಟು ಮನೆಳೇರಿ, ಈ ಸಿನಿಮಾನ ನಾವು ದೊಡ್ಡವ್ರಿಗಾಗಿ ಅರ್ಥಪೂರ್ಣವಾಗಿ ಮಾಡಿದೀವಿ. ದೊಡ್ಡವರು ತಮ್ಗೆ ಏನ್ ಬೇಕು, ಏನ್ ಕಲಿಬೇಕು ಅಂತ ಅವರೇ ಡಿಸೈಡ್ ಮಾಡಬಹುದು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಟ್ಯಾಬು ಬ್ರೇಕ್ ಮಾಡುವಂತಹ ಕತೆ. ಸಿನಿಮಾದಲ್ಲಿರುವಂತಹ ಬೋಲ್ಡ್ ಸೀನ್ಸ್ ಬಗ್ಗೆ ಮಾತನಾಡಿದಂತಹ ಯಶ್ ಅವರು, ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ತಮ್ಮ ಆಸೆಗಳು ಅಂದ್ರೆ ಡಿಸೈರ್ಸ್ ಮತ್ತು ಫ್ಯಾಂಟಸಿಗಳ ಬಗ್ಗೆ ಮಾತಾಡದೆ ಒಂದು ಟ್ಯಾಬು ಆಗ್ಬಿಟ್ಟಿದೆ. ಕೇವಲ ಗಂಡಸರಿಗೆ ಮಾತ್ರ ಈ ಹಕ್ಕಿದೆ ಅನ್ನೋ ತರ ಸಮಾಜ ಇದೆ. ನಮ್ಮ ಸಿನಿಮಾದ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಒಬ್ಬ ಮಹಿಳೆ. ಹಾಗಾಗಿ ಹೆಣ್ಣು ಮಕ್ಕಳಿಗೂ ತಮ್ಮ ಆಸೆಗಳ ಬಗ್ಗೆ ಹೇಳ್ಕೊಳ್ಳುವಂತಹ ಹಕ್ಕಿದೆ ಅನ್ನೋದನ್ನ ಅವ್ರು ನಂಬ್ತಾರೆ. ನಾವು ಜನರನ್ನ ಥಿಯೇಟರ್ಗೆ ಎಳೆದು ತರೋದಕ್ಕೆ ಯಾವುದೇ ಗಿಮಿಕ್ ಮಾಡಿಲ್ಲ, ಬದಲಿಗೆ ಸಮಾಜಕ್ಕೆ ಕೆಲವು ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳೋದಕ್ಕೆ ಮಾಡಿದೀವಿ ಅಂತ ವಿವರಿಸಿದ್ದಾರೆ. ಜನ್ಜಿ ಎಮೋಷನ್ಸ್ ಮತ್ತು ರಾಯಾ ನಾದಿಯಾ ಲವ್. ಇದೇ ಶೋನಲ್ಲಿ ಕಿಯಾರಾ ಅಡ್ವಾಣಿ ಜೊತೆಗಿನ ತಬಾಹಿ ಹಾಡಿನ ಇಂಟಿಮೇಟ್ ದೃಶ್ಯಗಳ ಬಗ್ಗೆಯೂ ಯಶ್ ಮನಬಿಚ್ಚಿ ಮಾತಾಡಿದ್ರು. ಅಲ್ಲಿ ಕಾಣಿಸೋದು ರಾಯಾ ಹಾಗೂ ನಾದಿಯಾ ಅನ್ನುವಂತಹ 2 ಪಾತ್ರಗಳ ಪ್ರೀತಿ ಅಷ್ಟೇ. ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಂತಹ ಪಾತ್ರಗಳಿಗಾಗಿ ಆ ದೃಶ್ಯನ ನಾವು ಮಾಡ್ಬೇಕಾಗಿತ್ತು. ನಟರಾಗಿ ನಮಗೂ ಅಂತ ದೃಶ್ಯಗಳನ್ನ ಮಾಡುವಾಗ ನರ್ವಸ್ ಆಗುತ್ತೆ ಅಂತ ಪ್ರಾಮಾಣಿಕವಾಗಿ ಒಪ್ಕೊಂಡ್ರು. ಅಲ್ಲದೆ ಇದು ಇಂದಿನ ಜನ್ಜಿ ಯುವ ಜನತೆಗೆ ಹೇಳಿ ಮಾಡಿಸಿದಂತಹ ಕತೆ. ಅವರ ಪ್ರಶ್ನೆಗಳು ಮತ್ತು ಎಮೋಷನ್ಸ್ ಈ ಸಿನಿಮಾದಲ್ಲಿದೆ ಅಂತ ಯಶ್ ಹೇಳಿದ್ರು. ಒಟ್ನಲ್ಲಿ ಯಶ್ ಅವರ ಮಾತುಗಳನ್ನ ಕೇಳಿದ್ರೆ ಟಾಕ್ಸಿಕ್ ಕೇವಲ ಮಾಸ್ ಆಕ್ಷನ್ ಸಿನಿಮಾ ಮಾತ್ರ ಅಲ್ಲ, ಅದಕ್ಕಿಂತಲೂ ಆಳವಾದ ಕತೆ ಇರುವಂತಹ ಸಿನಿಮಾ ಅನ್ನೋದು ಪಕ್ಕ. ಆಗಸ್ಟ್ 26ರಂದು ಸಿನಿಮಾ ರಿಲೀಸ್ ಆಗ್ತಿದೆ, ಕಾದ್ ನೋಡೋಣ. ಪ್ರಭಾಸ್ ಫ್ಯಾನ್ಸ್ಗೆ ಹಾಗೂ ಆಕ್ಷನ್ ಸಿನಿಮಾ ಪ್ರಿಯರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಸಲಾರ್ 1 ನೋಡಿ ಇಷ್ಟಪಟ್ಟವ್ರಿಗೆ ಈಗ ನಿಮಗಾಗಿ ಸಲಾರ್ 2 ಶೌರ್ಯಂಗ ಪರ್ವ ಸಿನಿಮಾದ ಭರ್ಜರಿ ಅಪ್ಡೇಟ್ ಹೊರಬಿದ್ದಿದೆ. ಹೌದು, ನಮ್ಮ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಸಲಾರ್ 2 ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಅಫಿಷಿಯಲ್ ಆಗಿ ಶುರು ಮಾಡಿದಾರಂತೆ. ಬರದಿಂದ ಸಿದ್ಧತೆಗಳು ನಡೀತಾ ಇದ್ದು ಸದ್ಯದಲ್ಲೇ ಅದ್ದೂರಿಯಾಗಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಲಿದೆಯಂತೆ. ಪಾರ್ಟ್ 1 ನಲ್ಲಿ ಖಾನ್ಸಾರ್ ಸಾಮ್ರಾಜ್ಯದ ಪರಿಚಯ ಮತ್ತು ದೇವ ಹಾಗೂ ವರದರಾಜ್ ಮನ್ನಾರ್ ನಡುವಿನ ಪ್ರಾಣಕ್ಕಿಂತ ಮಿಗಿಲಾದ ಫ್ರೆಂಡ್ಶಿಪ್ ನೋಡಿ ನಾವೆಲ್ಲ ಫಿದಾ ಆಗಿದ್ವಿ. ಆದ್ರೆ ಪಾರ್ಟ್ 2 ನಲ್ಲಿ ಅಸಲಿ ಆಟ ಶುರುವಾಗಿದೆ. ಇವರಿಬ್ಬರ ನಡುವೆ ನಡೆಯುವಂತಹ ಭೀಕರ ಯುದ್ಧವೇ ಸಲಾರ್ 2ನ ಮೇನ್ ಹೈಲೈಟ್. ಪ್ರಾಣ ಸ್ನೇಹಿತರು ಹೇಗೆ ಮತ್ತು ಯಾಕೆ ಬದ್ಧ ವೈರಿಗಳಾಗ್ತಾರೆ ಅನ್ನುವಂತಹ ಅತಿ ದೊಡ್ಡ ರಹಸ್ಯ ಈ ಭಾಗದಲ್ಲಿ ರಿವೀಲ್ ಆಗುತ್ತೆ. ಪ್ರಭಾಸ್ ಅವರ ರಗಡ್ ಲುಕ್ ಹಾಗೂ ಪೃಥ್ವಿರಾಜ್ ಸುಕುಮಾರ್ನವರ ಮಾಸ್ ಆಕ್ಟಿಂಗ್ ನ ಮುಖಾಮುಖಿ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಪ್ರಶಾಂತ್ ನೀಲ್ ಈ ಬಾರಿ ಯಾವ ರೇಂಜ್ಗೆ ಆಕ್ಷನ್, ಬಿಲ್ಡಪ್ ಹಾಗೆ ಗೂಸ್ ಬಂಪ್ಸ್ ದೃಶ್ಯಗಳನ್ನ ಕಟ್ಕೊಡ್ತಾರೆ ಅನ್ನುವಂತಹ ಕುತೂಹಲ ನಮಗೂ ಇದೆ. ಎಕ್ಸ್ಟ್ರಾಸ್ ಅಂಡ್ ಬಜ್.
ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಭರ್ಜರಿ ನ್ಯೂಸ್ ಕೇಳಿ ಬರ್ತಿದೆ. ರಂಗಿತರಂಗ ಕಾಂಬಿನೇಷನ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹೌದು, ನಮ್ಮ ಡೈರೆಕ್ಟರ್ ಅನೂಪ್ ಭಂಡಾರಿ ಮತ್ತು ಆಕ್ಟರ್ ನಿರೂಪ್ ಭಂಡಾರಿ ಮತ್ತೊಮ್ಮೆ ಹೊಸ ಪ್ರಾಜೆಕ್ಟ್ ಗಾಗಿ ಒಂದಾಗಿದ್ದಾರೆ. ಇದು ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಬರ್ತಿರುವಂತಹ 4ನೇ ಸಿನಿಮಾ. ಈಗಾಗಲೇ ರಂಗಿತರಂಗ, ರಾಜರಥ ಹಾಗೂ ವಿಕ್ರಾಂತ್ ರೋಣ ಸಿನಿಮಾಗಳಲ್ಲಿ ಮೋಡಿ ಮಾಡಿದಂತಹ ಈ ಸಹೋದರರ ಜೋಡಿ ಈಗ ತಮ್ಮ ಹೊಸ ಸಿನಿಮಾಗೆ ಸದ್ದಿಲ್ಲದೆ ಸಿದ್ಧತೆ ನಡೆಸಿದ್ದಾರೆ. ಒಂದ್ ಕಡೆ ಅನೂಪ್ ಭಂಡಾರಿ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಇದ್ರು. ಅದರ ಜೊತೆಯಲ್ಲಿ ಈ ಹೊಸ ಸಿನಿಮಾದ ಶೂಟಿಂಗ್ ಅನ್ನ ಕುಮುಟಾದಲ್ಲಿ ಶುರು ಮಾಡಿದರಂತೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ KGF ಬೆಡಗಿ ಶ್ರೀನಿಧಿ ಶೆಟ್ಟಿ ಅವರು ಈ ಸಿನಿಮಾದ ಮೂಲಕ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಬಲವಾದ ಸುದ್ದಿ ಇದೆ. ಸದ್ಯಕ್ಕೆ ಸಿನಿಮಾದ ಟೈಟಲ್, ಕತೆ ಮತ್ತು ಜಾನರ್ ಬಗ್ಗೆ ಸಿನಿಮಾ ತಂಡ ಎಲ್ಲೂ ಬಾಯ್ಬಿಟ್ಟಿಲ್ಲ. ಕಂಪ್ಲೀಟ್ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಮತ್ತೊಮ್ಮೆ ಅನೂಪ್ ಅವರ ಡೈರೆಕ್ಷನ್ ಹಾಗೂ ನಿರೂಪ್ ಅವರ ಆಕ್ಟಿಂಗ್ ಮೋಡಿ ಮಾಡುತ್ತಾ ಕಾದ್ ನೋಡ್ಬೇಕು. ಸಿನಿ ಪ್ರೇಮಿಗಳಿಗೆ ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಬಾಲಿವುಡ್ ನ ದಕ್ ದಕ್ ಬ್ಯೂಟಿ, ಎವರ್ ಗ್ರೀನ್ ನಟಿ ಮಾಧುರಿ ದೀಕ್ಷಿತ್ ಅವರ ಬಗ್ಗೆ ಒಂದು ಬಿಸಿ ಬಿಸಿ ಸುದ್ದಿ ಸದ್ಯ ಸಿನಿಮಾ ರಂಗದಲ್ಲಿ ಭಾರಿ ಸೌಂಡ್ ಮಾಡ್ತಿದೆ. ಮುಂಬರುವಂತಹ ಶಿವಣ್ಣ ಅವರ ಹೊಸ ಸಿನಿಮಾ ಎ ಫಾರ್ ಆನಂದ್ಗಾಗಿ ಚಿತ್ರತಂಡ ಮಾಧುರಿ ದೀಕ್ಷಿತ್ ಅವರ ಜೊತೆಗೆ ಮಾತುಕತೆ ನಡೆಸಿದೆಯಂತೆ. ಎಸ್, ನೀವು ಕೇಳಿದ ನಿಜಾನೇ. ಈ ಸಿನಿಮಾದ ಕತೆ ಹಾಗೂ ಅದರಲ್ಲಿದ್ದಂತಹ ಒಂದು ಪ್ರಮುಖ ತೂಕದ ಪಾತ್ರಕ್ಕೆ ಮಾಧುರಿ ಅವರು ಪಕ್ಕಾ ಸೂಟ್ ಆಗ್ತಾರೆ ಅಂತಲೇ ಚಿತ್ರತಂಡ ಅವರನ್ನ ಅಪ್ರೋಚ್ ಮಾಡಿದ್ದಾರಂತೆ. ಸದ್ಯಕ್ಕೆ ಇದು ಡಿಸ್ಕಷನ್ ಸ್ಟೇಜ್ ನಲ್ಲಿದೆ. ಇನ್ನು ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಹೊರಬಿದ್ದಿಲ್ಲ. ಆದ್ರೆ ಈ ಸುದ್ದಿ ಕೇಳಿನೇ ಅಭಿಮಾನಿಗಳು ಸಖತ್ ಎಕ್ಸೈಟ್ ಆಗಿದ್ದಾರೆ. ಒಂದೊಮ್ಮೆ ಮಾಧುರಿ ದೀಕ್ಷಿತ್ ಅವರು ಈ ಪ್ರಾಜೆಕ್ಟ್ ಗಾಗಿ ಗ್ರೀನ್ ಸಿಗ್ನಲ್ ಕೊಟ್ರೆ ಸಿನಿಮಾದ ಹೈಪ್ ಮತ್ತೆ ಕ್ರೇಜ್ ಇನ್ನೊಂದು ಲೆವೆಲ್ ಹೋಗೋದ್ರಲ್ಲಿ ಡೌಟೇ ಇಲ್ಲ. ದಶಕಗಳಿಂದ ತಮ್ಮ ಅದ್ಭುತ ನಟನೆ ಹಾಗೂ ಡ್ಯಾನ್ಸ್ ಮೂಲಕ ಎಲ್ಲರ ಮನಸ್ಸನ್ನ ಕದ್ದಿರುವಂತಹ ಈ ತಾರೆ ಶಿವಣ್ಣ ಅವರ ಜೊತೆಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು. ತಲೈವ ರಜನಿಕಾಂತ್ ಅವರ ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಯಾವ ರೇಂಜ್ಗೆ ಧೂಳೆಪ್ಸಿತ್ತು ಅಂತ ನಮಗೆ ಗೊತ್ತೇ ಇದೆ. ಈಗ ಈ ಸಿನಿಮಾದ ಮುಂದುವರಿದ ಭಾಗ ಜೈಲರ್ 2 ಬಗ್ಗೆ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಕೇಳಿದ್ರೆ ನೀವು ಪಕ್ಕಾ ಥ್ರಿಲ್ ಆಗ್ತೀರಾ. ಶೂಟಿಂಗ್ ಹಂತದಲ್ಲಿ ಇರುವಾಗಲೇ ಈ ಸಿನಿಮಾ ತಮಿಳು ಇಂಡಸ್ಟ್ರಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಅದೇನಪ್ಪಾ ಅಂದ್ರೆ, ಜೈಲರ್ 2 ಸಿನಿಮಾದ OTT ಹಕ್ಕುಗಳು ಬರೋಬ್ಬರಿ 160 ಕೋಟಿ ರೂಪಾಯಿಗೆ ಸೇಲ್ ಆಗಿದೆಯಂತೆ. ಖ್ಯಾತ OTT ಪ್ಲಾಟ್ಫಾರ್ಮ್ ಅಮೆಜಾನ್ ಪ್ರೈಮ್ ವಿಡಿಯೋ ಈ ಬೃಹತ್ ಮೊತ್ತಕ್ಕೆ ಡಿಜಿಟಲ್ ರೈಟ್ಸ್ ಖರೀದಿ ಮಾಡಿದೆ ಅಂತ ಮಾಧ್ಯಮಗಳಲ್ಲಿ ಭಾರಿ ಸುದ್ದಿ ಆಗ್ತಿದೆ. ಈ ಮೂಲಕ ಕಾಲಿವುಡ್ ಸಿನಿಮಾ ರಂಗದ ಇತಿಹಾಸದಲ್ಲೇ ಅತಿ ದೊಡ್ಡ OTT ಡೀಲ್ ಪಡೆದ ಸಿನಿಮಾ ಅನ್ನುವಂತಹ ಬಿಗ್ ರೆಕಾರ್ಡ್ ಈಗ ಜೈಲರ್ 2 ಪಾಲಾಗಿದೆ. ಇದಕ್ಕೂ ಮುನ್ನ ದಳಪತಿ ವಿಜಯ್ ಅವರ ಲಿಯೋ, ಕಮಲ್ ಹಾಸನ್ ಅವರ ಥಗ್ ಲೈಫ್ ಹಾಗೂ ಮಣಿರತ್ನಂ ಅವರ ಪೊನ್ನಿಯಿನ್ ಸೆಲ್ವನ್ ಸಿನಿಮಾಗಳ ಹೆಸರಿನಲ್ಲಿದ್ದಂತಹ ರೆಕಾರ್ಡ್ ಗಳನ್ನೆಲ್ಲ ರಜನಿಕಾಂತ್ ಅವರು ಧೂಳಿಪಟ ಮಾಡಿದ್ದಾರೆ. ಸಿನಿಮಾದ ಇತರೆ ಹೈಲೈಟ್ಸ್ ಏನಪ್ಪಾ ಅಂದ್ರೆ, ನೆಲ್ಸನ್ ದಿಲೀಪ್ ಕುಮಾರ್ ಡೈರೆಕ್ಷನ್ ನಲ್ಲಿ ಬರ್ತಿರುವಂತಹ ಈ ಸಿನಿಮಾದಲ್ಲಿ ಟೈಗರ್ ಮುತ್ತುವೇಲ್ ಪಾಂಡ್ಯನ್ ಅವರ ಮಾಸ್ ಅವತಾರವನ್ನ ನೋಡಬಹುದು. ಮೊದಲ ಪಾರ್ಟ್ ನಲ್ಲಿದ್ದ ಶಿವಣ್ಣ ಹಾಗೂ ಮೋಹನ್ ಲಾಲ್ ಅವರ ಸೂಪರ್ ಕ್ಯಾಮಿಯೋ ರೋಲ್ಸ್ ಈ ಸಿನಿಮಾದಲ್ಲೂ ಮುಂದುವರಿಯುತ್ತೆ. ಇದರ ಜೊತೆಗೆ ಈ ಬಾರಿ ವಿದ್ಯಾ ಬಾಲನ್, ಮಿಥುನ್ ಚಕ್ರವರ್ತಿ ಹಾಗೂ SJ ಸೂರ್ಯ ಅವರಂತಹ ದೊಡ್ಡ ತಾರಾಗಣವೇ ಈ ಸಿನಿಮಾದಲ್ಲಿದೆ. ಅನಿರುದ್ಧ್ ರವಿಚಂದರ್ ಅವರ ಮ್ಯೂಸಿಕ್ ಈ ಬಾರಿ ಮತ್ತಷ್ಟು ಮಾಸ್ ಆಗಿರುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಕೇವಲ OTT ರೈಟ್ಸ್ ನಿಂದಲೇ 160 ಕೋಟಿ ಬಿಸ್ನೆಸ್ ಮಾಡಿರುವಂತಹ ಜೈಲರ್ 2 ಮುಂದಿನ ದಿನಗಳಲ್ಲಿ ಥಿಯೇಟರ್ ಬಂದ್ಮೇಲೆ ಹೊಸ ದಾಖಲೆಗಳನ್ನ ಬರೆಯೋಕೆ ಸಜ್ಜಾಗಿದೆ. ತಮಿಳಿನ ಸ್ಟಾರ್ ನಟ ಸೂರ್ಯ ಅವರ ಹೊಸ ಸಿನಿಮಾ ವಿಶ್ವನಾಥ್ ಅಂಡ್ ಸನ್ಸ್ ಬಾಕ್ಸ್ ಆಫೀಸ್ ಅಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಸಿನಿಮಾ ರಿಲೀಸ್ ಆಗಿ ಕೇವಲ 4 ದಿನಗಳಲ್ಲಿ ವಿಶ್ವದಾದ್ಯಂತ ಬರೋಬ್ಬರಿ 120 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ ಧೂಳೆಪ್ಸಿದೆ. ವೆಂಕಿ ಅಟ್ಲೂರಿ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾದಲ್ಲಿ ಸೂರ್ಯ ಅವರ ಜೊತೆಗೆ ಮಮಿತಾ ಬೈಜು, ರಾಧಿಕಾ ಶರತ್ ಕುಮಾರ್ ಮತ್ತು ರವೀನಾ ಟಂಡನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇಂಡಿಯಾದಲ್ಲಿ ಮಾತ್ರ ಈ ಸಿನಿಮಾ 4 ದಿನಗಳಲ್ಲಿ ಅಂದಾಜು 65.65 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ. ವಿಶೇಷ ಏನಂದ್ರೆ, 2026ರಲ್ಲಿ ರಿಲೀಸ್ ಆದಂತಹ ತಮಿಳು ಸಿನಿಮಾಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಟಾಪ್ 3 ಸಿನಿಮಾಗಳ ಲಿಸ್ಟ್ಗೆ ವಿಶ್ವನಾಥ್ ಅಂಡ್ ಸನ್ಸ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಒಬ್ಬ ಇಂಟರ್ನ್ಯಾಷನಲ್ ಲೆವೆಲ್ ಶೂಟರ್ ಹಾಗೂ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಆಗಿ ಸೂರ್ಯ ಅವರ ಕ್ಲಾಸ್ ಆಕ್ಟಿಂಗ್ ಹಾಗೂ ಇದರಲ್ಲಿರುವಂತಹ ಬ್ಯೂಟಿಫುಲ್ ಫ್ಯಾಮಿಲಿ ಎಮೋಷನ್ಸ್ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಓವರ್ಸೀಸ್ ಮಾರ್ಕೆಟ್ ನಲ್ಲೂ ಈ ಸಿನಿಮಾ ಸುಮಾರು 45 ಕೋಟಿ ಗ್ರಾಸ್ ಮಾಡಿ ಮುನ್ನುಗ್ತಿದೆ. ಇವತ್ತು ಒಂದ್ ಸಖತ್ ಪ್ರೌಡ್ ಫೀಲ್ ಕೊಡುವಂತಹ ನ್ಯೂಸ್ ಬಗ್ಗೆ ಹೇಳ್ತೀನಿ. ನಮ್ಮ ಹೆಮ್ಮೆಯ ಮಹಾಕಾವ್ಯ ರಾಮಾಯಣ ಬಗ್ಗೆ ಈಗ ಚೀನಾದ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದಾರಂತೆ. ಸಾಮಾನ್ಯವಾಗಿ ನಾವು ಚೀನಾ ಅಂದ್ರೆ ಅಲ್ಲಿನ ಮಾರ್ಷಲ್ ಆರ್ಟ್ಸ್, ಕುಂಗ್ಫು, ಜಾಕಿ ಚಾನ್ ಅಂತ ಮಾತ್ರ ಅಂದ್ಕೊಂಡಿರ್ತೀವಿ. ಆದ್ರೆ ಈಗ ಅಲ್ಲಿನ ಜನ ನಮ್ಮ ಭಾರತದ ರಾಮಾಯಣದ ಕತೆ, ಅದರಲ್ಲಿರುವಂತಹ ಮೌಲ್ಯಗಳು ಹಾಗೂ ಭವ್ಯತೆ ನೋಡಿ ಕಂಪ್ಲೀಟ್ ಫಿದಾಗಿದ್ದಾರೆ. ಇಂಡಿಯಾಸ್ ಓನ್ ಒಡೆಸ್ಸಿ ಅಂತ ಕೂಡ ಅಲ್ಲಿನ ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೀನಾದಲ್ಲಿ ರಾಮಾಯಣ ಇಷ್ಟವಾಗೋಕೆ ಮುಖ್ಯ ಕಾರಣಗಳೇನು ಗೊತ್ತಾ? ಹನುಮಂತನ ಮೇಲಿನ ಪ್ರೀತಿ.
ಚೀನಿಯರ ಸಂಸ್ಕೃತಿಯಲ್ಲಿ ಮಂಕಿ ಕಿಂಗ್ ಪಾತ್ರಕ್ಕೆ ದೊಡ್ಡ ಇತಿಹಾಸವಿದೆ. ಹಾಗಾಗಿ ಬುದ್ಧಿ ಮತ್ತು ಬಲ ಎರಡಲ್ಲೂ ಶ್ರೇಷ್ಠವಾಗಿರುವಂತಹ ನಮ್ಮ ಹನುಮಂತನ ಪಾತ್ರ ಅವರಿಗೆ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಎಮೋಷನಲ್ ಕನೆಕ್ಷನ್, ರಾಮ ಸೀತೆಯ ಅಪಾರ ಪ್ರೀತಿ, ತಂದೆಯ ಮಾತು ಉಳಿಸೋದಕ್ಕೆ ಕಾಡಿಗೆ ಹೋದ ಕತೆ, ಹಾಗೂ ರಾಮ ಲಕ್ಷ್ಮಣ ಭರತ ಅಣ್ಣ ತಮ್ಮಂದಿರ ಬಾಂಧವ್ಯ ಅಲ್ಲಿನ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುತ್ತೆ. ಫ್ಯಾಂಟಸಿ ಮತ್ತು ಆಕ್ಷನ್, ರಾಮಾಯಣದ ಭವ್ಯತೆ, ವಾನರ ಸೇನೆ, ರಾವಣನ ಜೊತೆಗಿನ ಬೃಹತ್ ಯುದ್ಧ ಹಾಗೂ ಕಥೆಯಲ್ಲಿ ಬರುವಂತಹ ಅದ್ಭುತ ಶಕ್ತಿಗಳು ಯಾವುದೇ ಹಾಲಿವುಡ್ ಫ್ಯಾಂಟಸಿ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಫ್ಯಾನ್ಸ್ ಒಪ್ಕೊಂಡಿದ್ದಾರೆ. ಒಟ್ನಲ್ಲಿ ನಮ್ಮ ಭಾರತದ ಪುರಾಣದ ಕಥೆಗಳು ಗಡಿ ದಾಟಿ ಬೇರೆ ದೇಶದವರನ್ನ, ಅದರಲ್ಲೂ ಚೀನಾದಂತಹ ದೇಶದ ಯುವ ಜನತೆಯನ್ನ ಎಂಟರ್ಟೈನ್ ಮಾಡ್ತಿರೋದು ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಅವರು ಗೌರವ ತೋರಿಸ್ತಾ ಇರೋದು ನಿಜಕ್ಕೂ ನಮ್ಗೆಲ್ಲ ದೊಡ್ಡ ಹೆಮ್ಮೆಯ ವಿಚಾರ. ಪೀಪಲ್ ಆರ್ ಕಾಲಿಂಗ್ ಇಟ್ ಇಂಡಿಯಾಸ್ ಓನ್ ಒಡಸಿ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.